ಬುರುಡೆಗಳನ್ನು ಹೊರತೆಗೆದು ತೋರಿಸ್ತೀನಿ ಅಂತ ಇಷ್ಟು ದಿವಸ ಬುರುಡೆ ಬಿಟ್ಟಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಬಂಧನ ಆಗಿದ್ದಾನೆ. ಚಿನ್ನಯ್ಯನ ನಿರಂತರವಾದಂತಹ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೀಗ ಚಿನ್ನಯ್ಯನ ವಿಚಾರಣೆ ಬೆನ್ನಲ್ಲೇ ಹಲವರಿಗೆ, ಈತನ ಹಿಂದೆ ನಿಂತಿರುವಂಥವರಿಗೆ ಕಾಣದ ಕೈಗಳು ಏನು ಕೆಲಸ ಮಾಡಿದ್ದಾವಲ್ಲ, ಇವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆದರಿಕೆ ಢವಢವ ಶುರುವಾಗ್ಬಿಟ್ಟಿದೆ. ಈತ ಹೇಳುವಂತಹ ಹೇಳಿಕೆ ಮತ್ತು ನೀಡುವಂತಹ ಮಾಹಿತಿ ಮೇಲೇನೆ ಹಲವರ ಭವಿಷ್ಯ ನಿಂತಿರುವಂಥದ್ದು. ಬುರುಡೆ ರಹಸ್ಯ ಭೇದಿಸೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. 2 ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದಂಥವರು ಯಾರು? SIT ಅಧಿಕಾರಿಗಳು ಇದರ ಮೂಲವನ್ನೇ ಭೇದಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಈತನ ಹಿಂದೆ ನಿಂತಿರುವಂಥವರು ಯಾರು? ಯಾರ್ಯಾರ ಜೊತೆ ದೂರುದಾರ ಚಿನ್ನಯ್ಯ ಮಾತನಾಡಿದ್ದ ಮತ್ತು ಈತನ ಫ್ರಮ್ ಪಾಸ್ಟ್ 2 ಇಯರ್ಸ್ ಟ್ರಾವೆಲ್ ಹಿಸ್ಟರಿಯನ್ನು ಸಂಗ್ರಹಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ದೂರುದಾರ ಚಿನ್ನಯ್ಯ ಬಾಯಿ ಬಿಟ್ಟರೆ ಹಲವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಚಿನ್ನಯ್ಯನ ಬ್ಯಾಂಕ್ ಖಾತೆಯ ಪರಿಶೀಲನೆಗೆ ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಷಡ್ಯಂತ್ರದ ಸೂತ್ರಧಾರಿ ಹಿಂದೆ ಬಿದ್ದಿದ್ದಾರೆ SIT ಅಧಿಕಾರಿಗಳು. ಧರ್ಮಸ್ಥಳದಿಂದ ಈತ ಏನು ಹೊರಗೆ ಹೋದ, ಅದಾದ ನಂತರದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತು ಒಂದಷ್ಟು ಆರೋಪಗಳು ಬಂದಂಥ ನಿಟ್ಟಿನಲ್ಲಿ ಈತನಿಗೆ ಹಣದ ಆಮಿಷ ಒಡ್ಡಲಾಗಿದೆ. ಈತ ಯಾರ್ಯಾರಿಂದಲೋ ದುಡ್ಡನ್ನು ಪಡೆದುಕೊಂಡಿದ್ದಾನೆ. ಹೀಗಾಗಿ ಈತನ ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಜೊತೆಗೆ ಕಳೆದ 2 ವರ್ಷದಿಂದ ಈತ ಎಲ್ಲೆಲ್ಲಿ ಓಡಾಡಿದ್ದ, ರಾಜ್ಯ ಮತ್ತು ಅಂತಾರಾಜ್ಯ, ಹೀಗಾಗಿ ಕಳೆದ 2 ವರ್ಷಗಳ ಟ್ರಾವೆಲ್ ಹಿಸ್ಟರಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಈತ ಚಿನ್ನಯ್ಯ ಯಾರ್ಯಾರ ಸಂಪರ್ಕದಲ್ಲಿದ್ದ, ಯಾರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದ ಮತ್ತು ಈತನೇ ಹೇಳಿರುವಂತೆ ಇತ್ತೀಚಿನ ಒಂದು ಖಾಸಗಿ ಸಂದರ್ಶನದಲ್ಲಿ ಈತ ಬಾಯಿ ಬಿಟ್ಟಿರುವಂಥದ್ದು, ಸೌಜನ್ಯ ಕೇಸ್ನ ನಂತರದಲ್ಲಿ ನನಗೆ ಕೊಡಬೇಕಾದಂಥ ದುಡ್ಡನ್ನು ಕೊಡದೆ PF ಅಮೌಂಟ್ ಅನ್ನುವಂಥದ್ದು 3 ಲಕ್ಷದ ಚಿಲ್ಲರೆಯಷ್ಟು ಹಣ ಬರಬೇಕಿತ್ತಂತೆ ಈತ ಚಿನ್ನಯ್ಯಗೆ. ಆದರೆ ತರಾತುರಿಯಲ್ಲಿ ಈತನಿಗೆ 50,000 ಹಣವನ್ನು ಕೊಟ್ಟು ಈತನನ್ನು ಧರ್ಮಸ್ಥಳದಿಂದ ಓಡಿಸಲಾಗತ್ತಂತೆ. ಹೀಗಾಗಿ ಧರ್ಮಸ್ಥಳವನ್ನು ಬಿಟ್ಟ ನಂತರದಲ್ಲಿ ಈತ ಎಲ್ಲಿದ್ದ, ಯಾರ ಸಂಪರ್ಕದಲ್ಲಿದ್ದ, ಯಾರಾದರೂ ಈತನಿಗೆ ಫೀಡ್ ಮಾಡಿ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿ ಇಲ್ಲದಿರುವಂತಹ ವಿಚಾರವನ್ನು ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಮತ್ತು ಕ್ಷೇತ್ರದ ವಿರುದ್ಧ ಕಳಂಕ ತರುವಂತಹ ಕೆಲಸಕ್ಕೆ ಮುಂದಾಗಿ ಈತನ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಯಾರಿದ್ದಾರೆ, ಸೂತ್ರಧಾರಿಗಳು ಇಷ್ಟೆಲ್ಲಕ್ಕೂ ಅನ್ನುವಂಥ ಒಂದು ಮೂಲವನ್ನು ಕೆದಕುವಂಥ ಕೆಲಸಕ್ಕೆ ಇದೀಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈತ ಯಾರ ಹೆಸರು ಬಾಯಿ ಬಿಡ್ತಾನೆ ಅನ್ನುವಂಥದ್ದೇ ಕುತೂಹಲಕಾರಿ ವಿಚಾರ.